ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ಶಬ್ದ ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಚಟುವಟಿಕೆಯ ಹೆಸರು ಮೀಟರ್ ಅಳತೆ ಪಟ್ಟಿಯಿಂದ ಶಬ್ದ ಪ್ರಸಾರವಾಗುತ್ತದೆ ಎಂಬ ಚಟುವಟಿಕೆ. ಚಟುವಟಿಕೆ ಮಾಡಲು ಬೇಕಾಗುವ ವಸ್ತುಗಳು: 1 ಮೀಟರ್ ಅಳತೆ ಪಟ್ಟಿ, 2 ವಿದ್ಯಾರ್ಥಿನಿಯರು. ಈಗ ಪ್ರಯೋಗವನ್ನು ಪ್ರಾರಂಭಿಸೋಣ. ನನ್ನ ಹೆಸರು ಅನುಶ್ರೀ. ನನ್ನ ಹೆಸರು ವಿದ್ಯಾ. ಈಗ ನಾವು ಪ್ರಯೋಗವನ್ನು ಪ್ರಾರಂಭಿಸೋಣ. ಮೀಟರ್ ಪಟ್ಟಿಯ ಒಂದು ತುದಿಯನ್ನು ನನ್ನ ಕಿವಿಯ ಬಳಿ ಇಟ್ಟುಕೊಂಡು ಮತ್ತೊಂದು ತುದಿಯನ್ನು ನನ್ನ ಗೆಳತಿಯ ಕೈಗೆ ಕೊಟ್ಟಿದ್ದೇನೆ. ಈಗ ಅದನ್ನು ಅವಳ ಕೈಯಿಂದ ಬಡಿಯುತ್ತಾಳೆ. ಶಬ್ದ ಕೇಳಿಸುತ್ತಿದೆಯಾ? ಹೌದು, ನನಗೆ ನೀನು ಬಡಿಯುತ್ತಿರುವ ಶಬ್ದ ಕೇಳಿಸುತ್ತಿದೆ. ಈಗ ನಾನು ಬಡಿಯುವೆ, ನೀನೊಮ್ಮೆ ಕೇಳಿಕೊ. ನಾನು ಬಡಿಯುತ್ತಿರುವ ಶಬ್ದ ನಿನಗೆ ಕೇಳಿಸುತ್ತಿದೆಯೇ? ಹೌದು, ಕೇಳಿಸುತ್ತಿದೆ. ನೀನು ಬಡಿಯುತ್ತಿರುವ ಶಬ್ದ. ಈ ಚಟುವಟಿಕೆಯಿಂದ ನಾವು ಅಳತೆ ಪಟ್ಟಿಯಿಂದ ಶಬ್ದವನ್ನು ಪ್ರಸಾರವಾಗುತ್ತದೆ ಎಂಬುದನ್ನು ತಿಳಿಯುತ್ತೇವೆ. ಧನ್ಯವಾದಗಳು.